ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಕೆಪಿಎಸ್ಸಿ ವತಿಯಿಂದ ಏನು ಗ್ರೂಪ್ ಸಿ ಪರೀಕ್ಷೆಗಳು ನಿಗದಿಯಾಗಿತ್ತು ಇದೇ ತಿಂಗಳು 13-14ನೇ ತಾರೀಕು. ಅದರಲ್ಲಿ ವಿಶೇಷವಾಗಿ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್, ಕೈಗಾರಿಕಾ ವಿಸ್ತರಣಾಧಿಕಾರಿ ಹುದ್ದೆಗೆ ನೇಮಕಾತಿಗೆ ಸಂಬಂಧಪಟ್ಟ ಪರೀಕ್ಷೆ. ಸೊ ಆ ಪರೀಕ್ಷೆಗೆ ಏನು ಪ್ರವೇಶ ಪತ್ರವನ್ನ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ. ಯಾರು ಇನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ, ಕೆಪಿಎಸ್ಸಿ ವೆಬ್ಸೈಟ್ ಹೋಗಿ ಚೆಕ್ ಮಾಡ್ಕೊಳ್ಳಿ. ಅಂಡ್ ತುಂಬಾ ಜನ ನನಗೆ ಕಮೆಂಟ್ ಮಾಡಿದಂತದ್ದು ಈ ಒಂದು ಪರೀಕ್ಷಾ ಒಂದು ಪ್ರವೇಶ ಪತ್ರದ ನಂತರ ಪರೀಕ್ಷಾ ಕೇಂದ್ರಗಳನ್ನ ಬೇರೆ ಬೇರೆ ಜಿಲ್ಲೆಗಳು, ಅಂದ್ರೆ ಮೊದಲು ಹೆಂಗ್ ಮಾಡ್ತಾ ಇತ್ತು ಕೆಪಿಎಸ್ಸಿ, ಹಂಗೆ ತುಂಬಾ ಕೆಲವೊಂದಿಷ್ಟು ಜನರಿಗೆ ದೂರ ದೂರದ ಜಿಲ್ಲೆಗಳನ್ನ ಕೊಟ್ಟಿದ್ದಾರೆ. ಟ್ರಾವೆಲಿಂಗ್ ವಿಷಯದಲ್ಲಿ ಅದು ಇದು ಕಂಪ್ಲೇಂಟ್ ಮಾಡ್ತಾ ಇದ್ರಿ. ಸೊ ಒಂದು ವಿಷಯ ಹೇಳ್ತೀನಿ, ಕೆಇಎ ರೀತಿ ಕೆಪಿಎಸ್ಸಿ ಯಾವತ್ತೂ ಕೂಡ ಪರೀಕ್ಷಾ ಕೇಂದ್ರಗಳ ಆಯ್ಕೆ ಬಗ್ಗೆ ನಿಮ್ಗೆ ಆಪ್ಷನ್ ಅನ್ನು ಕೊಡಲ್ಲ. ಸೊ ಇದೊಂದು ಕೆಪಿಎಸ್ಸಿಯಲ್ಲಿ ಬದಲಾವಣೆ ಆಗಬೇಕಾಗಿರುವಂತದ್ದು. ಪರೀಕ್ಷಾ ಕೇಂದ್ರಗಳನ್ನ ಅಟ್ಲೀಸ್ಟ್ ಹತ್ತಿರದ ಜಿಲ್ಲೆಗಳಲ್ಲಾದ್ರೂ ಕೊಟ್ರೆ ಸ್ವಲ್ಪ ಅಭ್ಯರ್ಥಿಗಳಿಗೆ ಪರೀಕ್ಷೆ ಹೋಗಿ ಬರೆಯೋದಕ್ಕೆ ಅನುಕೂಲ ಆಗುತ್ತೆ. ಕಾರಣ ಏನು ಅಂತಂದ್ರೆ, ಟ್ರಾವೆಲಿಂಗಿಗೆ ತುಂಬಾ ಸಮಯವನ್ನ ಎಕ್ಸ್ಪೆನ್ಸ್ ಮಾಡಬೇಕಾಗುತ್ತೆ. ಅದರ ಜೊತೆ ಒಂದು ಹಣಕಾಸಿನ ಒಂದು ತೊಂದರೆ ಕೂಡ ಇರುತ್ತೆ. ತುಂಬಾ ಜನ ಅಭ್ಯರ್ಥಿಗಳಿಗೆ ಪಾಪ ಎಲ್ಲೋ ಕೂತ್ಕೊಂಡು ಪರೀಕ್ಷೆ ತಯಾರಿ ಮಾಡ್ತಾ ಇರ್ತಾರೆ. ಅಲ್ಲಿಂದ ಮತ್ತೆ ಬೇರೆ ಜಿಲ್ಲೆಗಳಿಗೆ ಹೋಗಬೇಕಾಗುತ್ತೆ. ಅಲ್ಲೂ ಕೂಡ ಸಮಯ ಮತ್ತು ಹಣ ಎರಡೂ ವ್ಯರ್ಥ ಆಗುತ್ತೆ. ಅದಕ್ಕಾಗಿ ಹೇಗೆ ಅಂತಂದ್ರೆ, ಕಳೆದ ಬಾರಿ ನನಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿದ್ದಂಥದ್ದು. ನಮ್ಮ ಜಿಲ್ಲೆ ಈಗ ರಾಯಚೂರು, ಬಟ್ ನಾನು ಪಿಡಿಒ ಪರೀಕ್ಷೆನ ಬರೆಯುವಾಗ ಪಕ್ಕದ ಜಿಲ್ಲೆ ಅಂತಂದ್ರೆ ಯಾದಗಿರಿ ಜಿಲ್ಲೆಯ ಗುರುಮಟ್ಕಲಲ್ಲಿ ಒಂದು ಕೇಂದ್ರವನ್ನ ಕೊಟ್ಟಿದ್ರು. ಅಲ್ಲಿ ಒಂದು ರೇಂಜ್ಗೆ ಓಕೆ ಹೋಗಿ ಬರೀಬಹುದು ಅನ್ನೋಂಗಿತ್ತು. ಬಟ್ ಆದ್ರೂ ಕೂಡ ಆ ಊರಿಗೆ, ಅಲ್ಲಿ ಕೆಲವೊಂದು ಪ್ರದೇಶಗಳಿಗೆ ಹೋಗೋರಿಗೆ ಸರಿಯಾದ ಬಸ್ ವ್ಯವಸ್ಥೆ ಇರಲ್ಲ. ಎಲ್ಲರ ಹತ್ರನೂ ಕೂಡ ಪ್ರೈವೇಟ್ ವೆಹಿಕಲ್ಸ್ ಇರಲ್ಲ. ಓನ್ ಆಗಿ ಕೆಲವರು ಬಸ್ ಅನ್ನೇ ಅವಲಂಬಿಸಿ ಹೋಗ್ಬೇಕಾಗತ್ತೆ. ಕೆಲವರಿಗೆ ಮನೆಯಲ್ಲಿ ಪಾಪ ಯಾರು ಹೆಲ್ಪ್ ಇರಲ್ಲ, ಅಂತವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಈ ಸಂಬಂಧಪಟ್ಟ ಹಾಗೆ ತುಂಬಾ ಜನ ಅಭ್ಯರ್ಥಿಗಳೆಲ್ಲರೂ ಸೇರ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಳ್ಳಿ ಕೆಪಿಎಸ್ಸಿಗೆ ಪರೀಕ್ಷಾ ಕೇಂದ್ರ ವಿಚಾರವಾಗಿ. ಇದು ಕೂಡ ಒಂದು ಬದಲಾವಣೆ ಆಗಬೇಕಾಗಿದೆ. ಇದು ಆಯ್ತು ಅಂತಂದ್ರೆ ಒಂದಿಷ್ಟು ಬೆಟರ್. ಕೆಪಿಎಸ್ಸಿ ಅವರಿಗೆ ಹಲವಾರು ಕಾರಣಗಳನ್ನ ಹೇಳ್ತಾರೆ. ಅದೇ ಜಿಲ್ಲೆ ಅಥವಾ ಆತರ ಕೊಟ್ಬಿಟ್ರೆ ಅಕ್ರಮಗಳು ನಡೆಯುತ್ತಂತೆ. ಫಸ್ಟ್ ಅವ್ರು ಸರಿಯಾಗಿ ಕ್ವಶನ್ ಪೇಪರ್ಗಳ ಸೀಲ್ ಓಪನ್ ಮಾಡ್ದಂಗೆ, ಯಾರಿಗೂ ಹಂಚದಂಗೆ ಇದ್ರೆ ಅದೇ ಒಂದು ಅಕ್ರಮ ತಡೆಗಟ್ಟುವಿಕೆಗೆ ದೊಡ್ಡ ಪರಿಹಾರ. ಇನ್ನೇನ್ ಕೇಂದ್ರಗಳನ್ನ ತಗೊಂಡು ಏನ್ ಮಾಡ್ತೀರಾ? ಏನ್ ಪರೀಕ್ಷಾ ಕೇಂದ್ರ ಕೊಟ್ಟ ತಕ್ಷಣ ಅಲ್ಲಿ ಹೋಗಿ ಆನ್ಸರ್ ಶೀಟ್ ನ ಇಟ್ಕೊಂಡು ಅದನ್ನ SLC PUC ಎಕ್ಸಾಮ್ಸ್ ಇಲ್ಲ ತಾನೆ? ಹೆಂಗ ಒಂದು ಪರೀಕ್ಷೆ ಬರೀತಾರೆ. ಬಟ್ ಇದೊಂದು ಅವಕಾಶವನ್ನು ಮಾಡಿಕೊಡ್ಬೇಕು. ಅಂಡ್ ಅಪ್ಕಮಿಂಗ್ ಕೆಲವೊಂದಿಷ್ಟು ರಿಸಲ್ಟ್ಸ್ ಬಗ್ಗೆ ಮಾಹಿತಿ ಇದೆ. ಸೊ ನಾನು ಶೀಘ್ರದಲ್ಲಿ ಹಂಚ್ಕೊಳ್ತೀನಿ. ವಿಶೇಷವಾಗಿ ಗ್ರೂಪ್ ಬಿ ಪರೀಕ್ಷೆದು ತುಂಬಾ ಜನ ಕೇಳ್ತಾ ಇದ್ರೆ ಅದ್ರ ಬಗ್ಗೆ ನಾನು ಅಪ್ಡೇಟ್ ತೆಗೆದುಕೊಳ್ತೀನಿ. ಅಂಡ್ ಇನ್ನೊಂದು ವಿಷಯ ಅಂತಂದ್ರೆ, ಕಡ್ಡಾಯಕರಣ ಪರೀಕ್ಷೆ ಈಗ ಆಲ್ರೆಡಿ ಪರೀಕ್ಷೆ ಬರೆದು ಪಾಸ್ ಆಗಿ ಸರ್ಟಿಫಿಕೇಟ್ ಇದೆ. ಬಟ್ ನಾವು ಅಗೇನ್ ಪರೀಕ್ಷೆ ಬರೀಬೇಕಂತ ಕೇಳ್ತಾ ಇದ್ರ, ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ನಾನು ನಾಳೆ ಕೊಡ್ತೀನಿ. ಬಟ್ ಒಂದು ವಿಷಯ, ಕೆಲವರಿಗೆ ಆಲ್ರೆಡಿ ಪಾಸ್ ಆಗಿ ಅಪ್ಡೇಟ್ ಮಾಡಿದವರಿಗೆ ಹಾಲ್ ಟಿಕೆಟ್ ಅಲ್ಲಿ ಬಂದಿರಲ್ಲ. ಅಂದ್ರೆ ಲೈಕ್ ನಾವು ಹಿಂದೆ ಯಾವ್ದಾದ್ರು ಒಂದು ಕಡ್ಡಾಯಕರಣ ಪರೀಕ್ಷೆಯಲ್ಲಿ ಪಾಸ್ ಆಗಿ ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ವಿ ಅಂತಂದ್ರೆ, ಈಗ ಎಕ್ಸಾಂಪಲ್ ಸಿಟಿಯ ಪರೀಕ್ಷೆಯಲ್ಲಿ ಪಾಸ್ ಆದವರಿಗೆ ಪಿಡಿಒ ಪರೀಕ್ಷೆ ಬರೆಯುವಾಗ ಅವರಿಗೆ ಓನ್ಲಿ ಕಡ್ಡಾಯಕರಣ ಪಾಸ್ ಆದವರಿಗೆ GK ಪೇಪರ್ ಅಷ್ಟೇ ಇರ್ತಿತ್ತು ಹಾಲ್ ಟಿಕೆಟ್. ಬಟ್ ಇದರಲ್ಲಿ ಮೆನ್ಷನ್ ಆಗಿದೆ ಅಂತ ಕೆಲವರು ಹೇಳ್ತಾ ಇದ್ದೀರಾ. ಅದ್ರ ಬಗ್ಗೆ ನಾನು ಹೇಳ್ತೀನಿ. ಬಟ್ ಅಪ್ಡೇಟ್ ವಿಷಯಕ್ಕೆ ಸಂಬಂಧಪಟ್ಟಾಗ ನಿನ್ನೆಗೆ ಕೊನೆಯ ದಿನಾಂಕ ಇತ್ತು. ಅದು ಯಾರ್ಯಾರು ಮಾಡಿದಿರಾ ಏನು ಕಮೆಂಟ್ ಮಾಡಿ. ಸೊ ಸದ್ಯಕ್ಕೆ ಗ್ರೂಪ್ ಸಿ ಎಕ್ಸಾಮ್ ರಿಲೇಟೆಡ್ ಆಗಿ ಇಷ್ಟು ಮಾಹಿತಿ ಇದೆ.